ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು YL ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯಲ್ಟಿ ಚಾಪ್ಟರ್ನ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ವಿತೌಟ್ ಮಿನಿಮಮ್ ರೆಂಟ್ ಪ್ರಾಬ್ಲಮ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ವಿತ್ ಮಿನಿಮಮ್ ರೆಂಟ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. First question. Vasu company obtained combined on lease for a period of for a period of 30 years beginning from 1st Jan 2019 on the following terms to pay the minimum rent of 48,000 per annum. Short working can be recovered during subsequent 2 years of excess royalty. Royalty of rupees 50 per ton of output. Year 2019 output 560, 2020 720, 2021 1200, 2022 2000. Prepare analysis table, past journal entries and prepare ledger account in the books of lessor with minimum rent account. Here 2019 20 21 22 output 560, 720, 1200, 2000. Royalty per rupees 50 ಆಗಿರುತ್ತೆ. ಸೊ 560 into 50, 720 into 50 into 500 into 1200 into 50, 2000 into 50. ನಾವು ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 28,000, 36,000, 60,000, 1 lakh ನಮಗೆ ಸಿಕ್ಕಿರುತ್ತೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಇಸ್ ಫಿಕ್ಸ್ಡ್ ವಿಚ್ ಇಸ್ 48,000. 4 ಇಯರ್ಗೂ 48,000 ಅಂತಲೇ ಹಾಕ್ತೀವಿ. ನೆಕ್ಸ್ಟ್ ಸರ್ಪ್ಲಸ್ ಮತ್ತು ಶಾರ್ಟ್ ವರ್ಕಿಂಗ್ನ ಎರಡು ಒಟ್ಟಿಗೆ ಕಂಡುಹಿಡಿತೀವಿ ನಾವು. 48,000 minus 28,000 we will get 20,000 as short working. 48,000 minus 36,000 we will get 12,000 as short working. 60,000 minus 48,000 we will get 12,000 as surplus. 1 lakh minus 48,000 we will get 52,000 as surplus. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ರಿಕವರಿ. ಇಲ್ಲಿ ನಮಗೆ ಕೊಟ್ಟಿರೋದು ಎಷ್ಟು, ಸೆಕೆಂಡ್ ಇಯರ್ ಆದಮೇಲೆ ರಿಕವರಿ ಮಾಡ್ಕೋಬೋದು ಅಂತ. ಸೊ ಇಲ್ಲಿ ನಮಗಿರೋದು ಬರೀ 12,000 ಅಷ್ಟೇ. ಸೊ ಇಲ್ಲಿ 20,000ಅಲ್ಲಿ ನಾವು ಬರೀ 12,000ನ ಮಾತ್ರ ತೊಗೊತೀವಿ. ಇನ್ನು ಮಿಕ್ಕಿದ ಏನಾಗಿರುತ್ತೆ ಅಂದರೆ 8,000 ಬಂದು ರಿಕವರಿಗೆ ಹೋಗುತ್ತೆ. ನೆಕ್ಸ್ಟ್ ಈ 12,000 ಕೂಡ ನಾವಿಲ್ಲಿ ಏನು ಮಾಡ್ತಿದ್ದೀವಿ, ರಿಕವರಿ ಮಾಡ್ಕೊತಾ ಇದ್ದೀವಿ. ಇನ್ನು 8,000 ಮಾತ್ರ ಏನಾದರೂ ರಿಕವರಿ ಆಗಿರುತ್ತೆ. ನೆಕ್ಸ್ಟ್ ಇದು ಸೇಮ್ ಅಮೌಂಟ್ ಆಗಿರುತ್ತೆ. ಲ್ಯಾಂಡ್ಲಾರ್ಡ್ ಅಮೌಂಟ್ ಪೇ ಟು ಲ್ಯಾಂಡ್ಲಾರ್ಡ್ 48,000 ಆಗಿರುತ್ತೆ. 48,000 ಇಲ್ಲಿ 48,000 ಪ್ಲಸ್ ಇಲ್ಲಿ ಆಲ್ರೆಡಿ ನಾವು 12,000 ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಿರೋದು ನಮಗೆ 40,000 ಮಾತ್ರ. ಆ 48,000 ಪ್ಲಸ್ 40,000 ವಿಲ್ ಗೆಟ್ 88,000 ಆಗಿರುತ್ತೆ. ನೆಕ್ಸ್ಟ್ ನಾನೀಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಈ ರಾಯಲ್ಟಿ ಅನಾಲಿಸಿಸ್ ಟೇಬಲ್ 1ರಿಂದನೇ ನಾವು 8 ಮಾರ್ಕ್ಸ್ ಮತ್ತು 14 ಮಾರ್ಕ್ಸ್ ಎರಡೂ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ. ಇದರಲ್ಲಿ ನಾವು 14 ಮಾರ್ಕ್ಸಲ್ಲಿ ಬರೀ ನಮಗೆ 6 ಮಾರ್ಕ್ಸಿಗೆ ನಾವು ಮಾಡ್ತೀವಿ. 6 ಮಾರ್ಕ್ಸ್ ಮಾತ್ರ ನಮಗೆ ಕೊಡ್ತಾರೆ. ವರಾಸ್ ಇನ್ 8 ಮಾರ್ಕ್ಸಲ್ಲಿ ನಮಗೆ ಬರೀ ಜಸ್ಟ್ ಇದೊಂದು ಫಾರ್ಮ್ಯಾಟ್ ಮತ್ತು ನಾವು ಅಪ್ಲೈ ಮಾಡಿದ್ರೆ ನಮಗೆ 8 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಇವಾಗ ನಾವು ಜರ್ನಲ್ ಎಂಟ್ರೀಸ್ಗೆ ಹೋಗೋಣ. ಸೊ ಫಸ್ಟ್ ಇಯರ್ ನಾವು ಟ್ರೇಡಿಂಗ್ ಅಕೌಂಟ್ ಅಂತಾದರೂ ಹಾಕೋಬೋದು, ಆರೆಲ್ಸ್ ಪ್ರೊಡಕ್ಷನ್ ಅಕೌಂಟ್ ಅಂತ ಆದರೂ ಹಾಕೋಬೋದು. ಪ್ರೊಡಕ್ಷನ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಪ್ರೊಡಕ್ಷನ್ ಅಕೌಂಟ್ ಎಷ್ಟಿದೆ, 28,000 ಇದೆ. ಸೊ 28,000 ಆಗಿರುತ್ತೆ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಡೆಬಿಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಇದರಲ್ಲಿ ರಾಯಲ್ಟಿ ಅಕೌಂಟ್ ಬಂದು 28,000 ಆಗಿರುತ್ತೆ. ಶಾರ್ಟ್ ವರ್ಕಿಂಗ್ ಬಂದು 20,000 ಶಾರ್ಟ್ ವರ್ಕಿಂಗೇ ಇರುತ್ತೆ ನಮಗೆ. ಸೊ ಇಟ್ ಇಸ್ ಮಿನಿಮಮ್ ರೆಂಟ್ ಪೇ ಮಾಡಿರ್ತೀವಿ ನಾವು ಅಷ್ಟು. ಮಿನಿಮಮ್ ರೆಂಟ್ ಬಂದು 48,000 ಆಗಿರುತ್ತೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಆ್ಯಸ್ ಇಟ್ ಇಸ್ 48,000. ಈಗ ಅದನ್ನೇ ನಾವು ಏನು ಮಾಡ್ತೀವಿ, ಲ್ಯಾಂಡ್ಲಾರ್ಡ್ಗೆ ಪೇ ಮಾಡ್ತೀವಿ. ಸೊ ಅದಕ್ಕೆ ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 48,000. ನೆಕ್ಸ್ಟ್ ಪ್ರೊಡಕ್ಷನ್ ಅಕೌಂಟ್ ಡೆಬಿಟ್. ಇವಾಗ ಪ್ರೊಡಕ್ಷನ್ ಬಂದು ನಮಗೆ 36,000 ಇದೆ. ಸೊ ಅದನ್ನೇ ಇಲ್ಲಿ ನಾವು ಹಾಕ್ತೀವಿ. ಪ್ರೊಡಕ್ಷನ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ 36,000 ಆಗಿರುತ್ತೆ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಇಲ್ಲಿ ನಮಗೆ ರಾಯಲ್ಟಿ ಎಷ್ಟಿದೆ, 36,000 ಇದೆ ರಾಯಲ್ಟಿ. ಸೊ ಇಲ್ಲಿ ಕೂಡ ನಾವು
36,000 ಅಂತಲೇ ರಾಯಲ್ಟಿನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗಲ್ಲಿ ನಮಗೆ ಇಲ್ಲಿ 12,000 ಒಂದು ಶಾರ್ಟ್ ವರ್ಕಿಂಗ್ ಆಗಿರುತ್ತೆ. ಆ 12,000ನ ನಾವಿಲ್ಲಿ ತೋರಿಸ್ತೇವೆ ಶಾರ್ಟ್ ವರ್ಕಿಂಗ್ ಅಂತ. ಟು ಮಿನಿಮಮ್ ರೆಂಟ್ ಅಕೌಂಟ್ 48,000, ಟೋಟಲ್ 48,000 ಇರುತ್ತೆ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಇಟ್ ಈಸ್ ಡ್ಯೂ ಎಂಟ್ರಿ ನಾವಿಲ್ಲಿ ಕೊಟ್ಟಿದ್ದು. ನೆಕ್ಸ್ಟ್ ಇದು ಬಂದು ನಾವು ಎಷ್ಟು ಪೇ ಮಾಡಬೇಕು ಲ್ಯಾಂಡ್ ಲಾರ್ಡ್ಸ್ಗೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ. ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 48,000. ನೆಕ್ಸ್ಟ್ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಬೇಕಾದ್ರೆ ನಾವು ಯಾವ ಎಂಟ್ರಿ ಹಾಕ್ತೀವಿ, ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ 2021 ಇಯರ್ಗೆ ಹೇಗೆ ಮಾಡೋದು ಅಂದರೆ ಪ್ರೊಡಕ್ಷನ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಪ್ರೊಡಕ್ಷನ್ ಅಕೌಂಟಲ್ಲಿ ಎಷ್ಟಿದೆ 60,000 ಇದೆ. ಸೊ ಅದೇ 60,000ನ ಇಲ್ಲಿ ನಾವು ಹಾಕೋತೀವಿ 60,000 ಅಂತ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಇಲ್ಲಿ ನಾವೇನು ಮಾಡ್ತೀವಿ, ರಿಕವರಿ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಶಾರ್ಟ್ ವರ್ಕಿಂಗ್ನ ಕ್ರೆಡಿಟ್ ಮಾಡಿರ್ತೀವಿ, ಇಲ್ಲಿ ಡೆಬಿಟ್ ಮಾಡೋದಿಲ್ಲ. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ರಾಯಲ್ಟಿ ಅಕೌಂಟ್ ಬಂದು ಟೋಟಲ್ 60,000 ಇರುತ್ತೆ. ಅದರಲ್ಲಿ 12,000 ಬಂದು ರಿಕವರಿ ಆಗಿರುತ್ತೆ. ಇನ್ನು 48,000 ನಾವೇನು ಮಾಡ್ತಾ ಇದ್ದೀವಿ, ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈಗ 48,000. ನೆಕ್ಸ್ಟ್ ಪ್ರಾಫಿಟ್ ಆರ್ ಲಾಸ್ ಅನ್ನೋದನ್ನು ತೋರಿಸ್ಬೇಕಾಗಿರುತ್ತೆ ನಾವು. ಸೊ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಇಲ್ಲಿ ನಮಗೆ ಲಾಸ್ ಎಷ್ಟಾಗಿತ್ತು, 8,000 ಲಾಸ್ ಆಗಿತ್ತು ವಿಚ್ ಇಸ್ ಇರ್ರಿಕವರಿ. ಸೊ ಅದನ್ನು ಇಲ್ಲಿ 8,000 ಅಂತ ನಾವು ತೋರಿಸ್ತೀವಿ. ನೆಕ್ಸ್ಟ್ 2022 ಪ್ರೊಡಕ್ಷನ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಪ್ರೊಡಕ್ಷನ್ ಅಕೌಂಟಲ್ಲಿ ಎಷ್ಟಿದೆ, ಲಾಸ್ಟ್ ಇಯರಲ್ಲಿ 1 lakh ಇದೆ. ಸೊ ಅದೇ 1 lakh ಅಮೌಂಟನ್ನು ನಾವಿಲ್ಲಿ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಇಲ್ಲಿ ನಾವು ಮತ್ತೆ ಅಗೇನ್ 12,000ನ ನಾವೇನು ಮಾಡ್ತಾ ಇದ್ದೀವಿ, ರಿಕವರಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ 12,000 ಬಂದು ರಿಕವರಿ ವಿಚ್ ಇಸ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಆಗಿರುತ್ತೆ. ಲ್ಯಾಂಡ್ ಲಾರ್ಡ್ಗೆ ನಾವು ಎಷ್ಟು ಪೇ ಮಾಡ್ತಾ ಇದ್ದೀವಿ ಅಂದರೆ 88,000 ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಾ ಇದ್ದೀವಿ. ಟೋಟಲ್ ರಾಯಲ್ಟಿ ಬಂದು ನಮಗೆ 1 lakh ಇರುತ್ತೆ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಿರೋದು ಎಂಟ್ರಿ ಕೊಡಬೇಕು, ತೋರಿಸ್ಬೇಕು ನಾವು. ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬೀಯಿಂಗ್ 4th ಇಯರ್ ರಾಯಲ್ಟಿ ಪೇಡ್ ಆಗಿರುತ್ತೆ. 80,000 ಆಗಿರುತ್ತೆ ಇದು. ನೆಕ್ಸ್ಟ್ ನಾವು ಲೆಡ್ಜರ್ ಅಕೌಂಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ರಾಯಲ್ಟಿ ಅಕೌಂಟು. ಸೇಮ್ ಫಾರ್ಮ್ಯಾಟ್ ಆಗಿರುತ್ತೆ, ಡೆಬಿಟ್ ಕ್ರೆಡಿಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಇಲ್ಲಿ ಫಸ್ಟ್ ನಾವು ರಾಯಲ್ಟಿಯಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ತೋರಿಸ್ತೀವಿ. ಬಟ್ ಇದಕ್ಕೂ ಮುಂಚೆ ನಾವು ವಿತೌಟ್ ಮಿನಿಮಮ್ ರೆಂಟಲ್ಲಿ ನಾವೇನು ಮಾಡ್ತಾ ಇದ್ವಿ, ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಅಂತ ತೋರಿಸ್ತಾ ಇದ್ವಿ. ಬಟ್ ಇಲ್ಲಿ ನಾವು ಲ್ಯಾಂಡ್ ಲಾರ್ಡ್ಸ್ ಅಕೌಂಟನ್ನು ತೋರಿಸೋದಿಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಟು ಮಿನಿಮಮ್ ರೆಂಟ್ ಅಕೌಂಟನ್ನು ತೋರಿಸ್ತೀವಿ. ಸೊ ಫಸ್ಟ್ ಬಂದು ಟು ಮಿನಿಮಮ್ ರೆಂಟ್ ಅಕೌಂಟ್ ಹಿಯರ್ 2019ಅಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ 28,000 ಆಗಿರುತ್ತೆ. ಸೊ ಅದನ್ನು ಇಲ್ಲಿ ಬರೀತೀವಿ. ಬೈ ಪ್ರೊಡಕ್ಷನ್ ಅಕೌಂಟ್ 28,000. ನೆಕ್ಸ್ಟ್ 2020ಅಲ್ಲಿ ನಮಗೆ ಎಷ್ಟಿದೆ, 36,000 ಇದೆ. ಸೊ ಆ ಮಿನಿಮಮ್ ರೆಂಟ್ 36,000ನ ಹಾಕಿರ್ತೀವಿ ಇಲ್ಲಿ. ಬೈ ಪ್ರೊಡಕ್ಷನ್ ಅಕೌಂಟ್ 36,000. ನೆಕ್ಸ್ಟ್ ಇಲ್ಲಿ ನಮಗೆ 60,000 ಇದ್ರೂ ಬಟ್ ನಾವು ಅಮೌಂಟ್ ಪೇ ಮಾಡಿರೋದು ಲ್ಯಾಂಡ್ ಲಾರ್ಡ್ಗೆ ಬರೀ 48,000. ಏನಕ್ಕೆ ಅಂದರೆ ಬಿಕಾಸ್ ಹಿಯರ್ ನಾವೇನು ಮಾಡಿರ್ತೀವಿ, ರಿಕವರಿ ಮಾಡಿರ್ತೀವಿ. ಸೊ ಅದನ್ನು ಎಕ್ಸೆಸ್ ಇರೋದಕ್ಕೆ ನಾವು ಏನು ಮಾಡ್ತೀವಿ, ಈ ಥರ ಎಂಟ್ರಿ ಕೊಡ್ತೀವಿ. ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಶಾರ್ಟ್ ವರ್ಕಿಂಗಲ್ಲಿ ನಾವು ಎಷ್ಟು ರಿಕವರ್ ಮಾಡಿದ್ವಿ, 1,12,000 ರಿಕವರಿ ಮಾಡಿದ್ವಿ. ಸೊ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 48,000. ಟೋಟಲ್ ಎರಡು ಸೇರಿದ್ರೆ ನಮ್ಗೆ 60,000 ಆಗಿರುತ್ತೆ. ಬೈ ಪ್ರೊಡಕ್ಷನ್ ಅಕೌಂಟ್ 60,000. ನೆಕ್ಸ್ಟ್ ಇದರಲ್ಲೂ ಕೂಡ ನಮ್ಗೆ 1 lakh ಇದ್ರೂ ಅದರಲ್ಲಿ ನಾವೇನು ಮಾಡಿದ್ದೀವಿ, 12,000 ರಿಕವರಿ ಮಾಡಿದ್ವಿ. ಸೊ ಟೋಟಲ್ ನಮ್ಗೆ ಬಂದಿರೋದೆಷ್ಟು, ಬರೀ 88,000 ಆಗಿರುತ್ತೆ. ಇಲ್ಲೂ ಕೂಡ ಅದೇ ಎಂಟ್ರಿನ ಹಾಕಬೇಕಾಗುತ್ತೆ. ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 12,000 ಏನು ಮಾಡಿದ್ದೀವಿ, ರಿಕವರಿ ಮಾಡಿದ್ದೀವಿ. ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 88,000 ಆಗಿರುತ್ತೆ. ಟೋಟಲ್ 1 lakh ಆಗಿರುತ್ತೆ. ಬೈ ಪ್ರೊಡಕ್ಷನ್ ಅಕೌಂಟ್ 1 lakh ಅಂತ ಹಾಕ್ತೀವಿ ನಾವು. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಹಿಯರ್ ಲ್ಯಾಂಡ್ ಲಾರ್ಡ್ ಅಮೌಂಟನ್ನು ರಿಸೀವ್ ಮಾಡ್ತಿದ್ದಾನೆ, ಆ ಎಂಟ್ರಿನ ನಾವೇನು ಮಾಡ್ತೀವಿ, ಇಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಮೌಂಟು ಎಷ್ಟು ಇಸ್ಕೊತಿದ್ದಾನೆ ಇನ್ 2019ಅಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 48,000. ಹಿಯರ್ ಬೈ ವಿಚ್ ವಿ ವಿಲ್ ಗೆಟ್, ಅದು ಯಾವ ಇದರಲ್ಲಿ ಬರುತ್ತೆ ಅಂದರೆ ಟು ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಬರುತ್ತೆ ನಮಗೆ. ಎಷ್ಟು, 48,000 ಮಿನಿಮಮ್ ರೆಂಟ್ ಅಕೌಂಟಲ್ಲಿ ತೋರಿಸುತ್ತೆ. ನೆಕ್ಸ್ಟ್ 2020ಅಲ್ಲಿ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವಿ ವಿಲ್ ಹ್ಯಾವ್
48,000 ಆ 48,000 ಹಾಗೆ ಹಾಕೊಂಡಿದ್ದೀವಿ. ಸೊ ಇಲ್ಲೂ ಕೂಡ 2019 2020 ಅಂತ ಡೇಟ್ ಹಾಕಬೇಕು. ಬೈ ಮಿನಿಮಮ್ ರೆಂಟ್ ಅಕೌಂಟಿಂದನೇ ನಮಗೆ 48,000 ಬಂದಿರುತ್ತೆ. ನೆಕ್ಸ್ಟ್ ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ ವಿಲ್ ಹ್ಯಾವ್ ಅಗೇನ್ 48,000 ಬಂದಿರುತ್ತೆ. ಬೈ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟಿಂದ ನಮಗೆ ಫಿಕ್ಸ್ಡ್ ಆಗಿರುತ್ತೆ. ಬಟ್ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ರಿಕವರಿ ಮಾಡಿರೋದ್ರಿಂದ ರಾಯಲ್ಟಿ ಅಕೌಂಟನ್ನು ನಾವು ಯೂಸ್ ಮಾಡ್ತೀವಿ. ಬೈ ರಾಯಲ್ಟಿ ಅಕೌಂಟಿಂದ ನಮಗೆ ಎಷ್ಟು 48,000 ಬಂದಿರುತ್ತೆ. ನೆಕ್ಸ್ಟ್ ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ 88,000 ಇಲ್ಲೂ ಕೂಡ ಬೈ ರಾಯಲ್ಟಿ ಅಕೌಂಟ್ ಅಂತಲೇ ತೋರಿಸ್ತೀವಿ. ಬಿಕಾಸ್ ನಾವು ರಿಕವರಿ ಮಾಡಿರ್ತೀವಿ ಅದಕ್ಕೇನೆ. ಸೊ ಇಲ್ಲೂ ಕೂಡ 88,000 ಆಗಿರುತ್ತೆ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಮಿನಿಮಮ್ ರೆಂಟ್ ಅಕೌಂಟ್ 2019 ಟು ಮಿನಿಮಮ್ ರೆಂಟ್ ಅಕೌಂಟ್ ಶಾರ್ಟ್ ವರ್ಕಿಂಗಲ್ಲಿ ಫಸ್ಟ್ ನಮ್ಗೆ ಎಷ್ಟು ಬಂದಿದೆ 20,000 ಇದೆ. ಸೊ ಟು ಮಿನಿಮಮ್ ರೆಂಟ್ ಅಕೌಂಟ್ 20,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದನ್ನು ನಾವು ಏನು ಮಾಡ್ತೀವಿ ಕ್ಯಾರಿ ಡೌನ್ ಮಾಡ್ತೀವಿ 20,000ನ. ಇದೇ ಕ್ಯಾರಿ ಡೌನ್ನ ಇಲ್ಲಿ ನಾವು ಬ್ರಾಡ್ ಡೌನ್ ಅಂತ ತೊಗೋತೀವಿ. ಟು ಬ್ಯಾಲೆನ್ಸ್ 2020 ಬ್ರಾಡ್ ಡೌನ್ ತೊಗೊತೀವಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 20,000 ಹಿಯರ್. ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ ಇದೆ ವಿಚ್ ಇಸ್ 12,000 ಶಾರ್ಟ್ ವರ್ಕಿಂಗ್ ಇದೆ. ಸೊ ಟು ಮಿನಿಮಮ್ ರೆಂಟ್ ಅಕೌಂಟ್ 12,000 ಎರಡು ಸೇರಿಸಿದೆ ಟೋಟಲ್ ನಮಗೆ 32,000 ಆಗಿರುತ್ತೆ ವಿಚ್ ಈಸ್ ಅ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿರುತ್ತೆ ಕ್ರೆಡಿಟ್ ಸೈಡಲ್ಲಿ 32,000. ಇದೇ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ನ ನಾವಿಲ್ಲಿ ಬ್ರಾಡ್ ಡೌನ್ ಥರ ತೊಗೊತೀವಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 32,000 ಇದರಲ್ಲಿ ಬೈ ರಾಯಲ್ಟಿ ಅಕೌಂಟ್ 12,000 ನಾವು ಆಲ್ರೆಡಿ ಏನು ಮಾಡಿರ್ತೀವಿ ರಿಕವರಿ ಮಾಡಿರ್ತೀವಿ 2021 ಮತ್ತು P&L ಅಕೌಂಟಲ್ಲಿ 8,000 ಏನಾಗಿರುತ್ತೆ ನಾವು ಇರ್ರಿಕವರಿ ಆಗಿ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇನ್ನು ನಮ್ಗೆ ಎಷ್ಟು ಉಳಿದಿರುತ್ತೆ ಅಂದರೆ ಇನ್ನು ಬರೀ 12,000 ಉಳಿದಿರುತ್ತೆ. ಅದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಥರ ತೊಗೊತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಿರುತ್ತೆ 2022 ಅದನ್ನು ಏನು ಮಾಡ್ತೀವಿ ಕ್ಯಾರಿ ಓವರ್ ಮಾಡ್ತೀವಿ ಇಯರ್ ವೈಸಲ್ಲಿ ನಾವು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 12,000 ಬೈ ರಾಯಲ್ಟಿ ಅಕೌಂಟ್ ರಿಕವರಿಯಿಂದ ನಾವೇನು ಮಾಡ್ತೀವಿ ಇದನ್ನು ಪೇ ಮಾಡ್ಕೊತೀವಿ. ಸೊ 12,000 ಟೋಟಲ್ 12,000 ಆಗಿರುತ್ತೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಅಕೌಂಟ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾವು ಬರೀ 2 years ಮಾತ್ರ ಮಿನಿಮಮ್ ರೆಂಟನ್ನು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ 2 yearsನ ನಾವು ಮಿನಿಮಮ್ ರೆಂಟ್ ಫೈಂಡ್ ಔಟ್ ಮಾಡೋದಿಲ್ಲ, ಯಾಕೆಂದರೆ ಇದೆಲ್ಲ ಕೂಡ ರಾಯಲ್ಟಿನೇ ಪೇ ಮಾಡಿರುತ್ತೆ. ಸೊ ಅದಕ್ಕೆ ನಾವು ಅದು ಎರಡಕ್ಕೂ ತೋರಿಸೋದಿಲ್ಲ. ಬರೀ 2019 ಮತ್ತು 2020 ಮಾತ್ರ ನಾವು ತೋರಿಸ್ತೀವಿ. ನಾವು ರಾಯಲ್ಟಿ ಅಮೌಂಟಿಂದ ಪೇ ಮಾಡಿರ್ತೀವಿ. ಸೊ ಮಿನಿಮಮ್ ರೆಂಟನ್ನು ನಾವು ಇದರಲ್ಲಿ ನಾರ್ಮಲ್ ಆಗಿ ಹಾಗೆ ಪೇ ಮಾಡಿರ್ತೀವಿ. ಸೊ ನೆಕ್ಸ್ಟ್ 2019 ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಲ್ಯಾಂಡ್ ಲಾರ್ಡಿಗೆ ನಾವು ಎಷ್ಟು ಪೇ ಮಾಡಿದ್ವಿ 2019 48,000 ಪೇ ಮಾಡಿದೆವು. ಸೊ ಅದನ್ನು ಇಲ್ಲಿ 48,000 ಅಂತ ಹಾಕೋತೀವಿ. ನೆಕ್ಸ್ಟ್ ಬೈ ರಾಯಲ್ಟಿ ಅಕೌಂಟಿಂದ ಎಷ್ಟು ಪೇ ಮಾಡಿದ್ದೀವಿ ನಾವು 28,000 ರಾಯಲ್ಟಿ ಅಕೌಂಟ್. ನಾವೇನು ಮಾಡಿದ್ದೀವಿ 28,000 ರಾಯಲ್ಟಿ ಅಕೌಂಟಿಂದನೇ ಪೇ ಮಾಡಿದ್ದೀವಿ. ಮಿಕ್ಕಿದ್ದೇನೆಂದರೆ ಶಾರ್ಟ್ ವರ್ಕಿಂಗಲ್ಲಿ ನಾವೇನು ಮಾಡಿದ್ದೀವಿ 20,000 ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 2020 ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 48,000 ಆಗಿರುತ್ತೆ. ಇದರಲ್ಲಿ 2020 ಕೂಡ 48,000 ಆಗಿರುತ್ತೆ. ಇದರಲ್ಲಿ ರಾಯಲ್ಟಿಯಿಂದ ನಾವು 36,000 ಪೇ ಮಾಡಿರ್ತೀವಿ. ಶಾರ್ಟ್ ವರ್ಕಿಂಗಿಂದ 12,000 ನಾವೇನು ಮಾಡಿರ್ತೀವಿ ಪೇ ಮಾಡಿರ್ತೀವಿ ಇಲ್ಲಿ. ಸೊ ಎರಡು ಸೈಡ್ ಟೋಟಲ್ ಮಾಡಿದಾಗ ನಮಗೆ 48,000 ಬರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅಂತಂದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.